ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಅಂತೇಳಿ ನಿಮಗೆ ಆಲ್ರೆಡಿ ತಮ್ನೈಲ್ ಮತ್ತು ಟೈಟಲ್ ನೋಡಿನೇ ಗೊತ್ತಾಗಿರುತ್ತೆ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಇವತ್ತು ನಾನು ಯೂಟ್ಯೂಬಲ್ಲಿ ಮುಖವನ್ನು ತೋರಿಸ್ದೇನೆ ನಾವು ಯಾವ್ಯಾವ ಥರ ಎಲ್ಲ ವಿಡಿಯೋನ ಮಾಡಿ ನಾವು ಸಹ ಯೂಟ್ಯೂಬಲ್ಲಿ ಸಕ್ಸಸ್ಸನ್ನು ಕಾಣ್ಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಈ ವಿಷಯದ ಬಗ್ಗೆ ಯಾಕೆ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದಾಗಿಂದ ಪಾರ್ಲರ್ಗೆ ಬರ್ತಕ್ಕಂಥ ಕಸ್ಟಮರ್ ಆಗಿರ್ಬೋದು ಮತ್ತು ಟೈಲರಿಂಗ್ಗೆ ಬರ್ತಕ್ಕಂಥ ಕಸ್ಟಮರು ನನಗೆ ಕೇಳ್ತಾ ಇದ್ದಾರೆ ಯಾವ ಥರ ವಿಡಿಯೋ ಮಾಡೋದು ಏನು ಅಂತೇಳಿ. ಅಂದರೆ ನಮ್ಮೂರು ಬಂದುಬಿಟ್ಟು ಹಳ್ಳಿ ಕಡೆ ಆಗುತ್ತಲ್ವ, ಹಾಗಾಗಿ ಹಳ್ಳಿ ಕಡೆ ಜನ ಏನಪ್ಪ ಅಂದರೆ ಮುಖ ತೋರಿಸ್ಕೊಂಡು ವಿಡಿಯೋ ಮಾಡೋದಕ್ಕೆ ಅಷ್ಟೊಂದು ಇಷ್ಟಪಡೋದಿಲ್ಲ. ಕೆಲವೊಂದು ಕಡೆ ಮಾಡ್ತಾರೆ, ಇಲ್ಲ ಅಂತಲ್ಲ. ಆದರೆ ನನಗೆ ಕೇಳಿರ್ತಕ್ಕಂಥ ಕಸ್ಟಮರ್ಸು ಮುಖವನ್ನು ತೋರಿಸ್ತೇನೆ ನಾನು ಯಾವ್ಯಾವ್ದೆಲ್ಲ ವಿಡಿಯೋ ಮಾಡ್ಬೋದು ಅನ್ನೋದನ್ನು ನಮಗೂ ತಿಳಿಸ್ಕೊಡಿ ಅಕ್ಕ, ನಮಗೂ ಹೆಲ್ಪ್ ಆಗುತ್ತೆ ಅಂತೇಳಿ ಕೇಳಿದರು. ಹಾಗಾಗಿ ಒಂದು ವಿಡಿಯೋ ಮಾಡೋಣ, ಇದರಿಂದ ಕೆಲವಷ್ಟು ಜನರಿಗೆ ಹೆಲ್ಪ್ ಆಗ್ಬೋದು ಅನ್ನೋ ದೃಷ್ಟಿಯಿಂದ ನಾನು ಈ ಟಾಪಿಕ್ಕನ್ನು ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋನ ಶುರು ಮಾಡೋಣ. ನಾವು ಯೂಟ್ಯೂಬಲ್ಲಿ ಮುಖವನ್ನು ತೋರಿಸ್ತೇನೆ ನಾವು ಯಾವ್ಯಾವ ಥರ ಕಂಟೆಂಟ್ ವಿಡಿಯೋಗಳನ್ನು ಮಾಡ್ಬೋದು ಅನ್ನೋದನ್ನು ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ಒಂದು ಬಂದುಬಿಟ್ಟು ಕುಕ್ಕಿಂಗು. ಇದರಲ್ಲಿ ನಾವು ಯಾವುದೇ ರೀತಿ ಫೇಸನ್ನು ತೋರಿಸ್ಬೇಕು ಅಂತಿಲ್ಲ. ಜಸ್ಟು ನಾವು ಯಾವ ರೆಸಿಪಿ ಮಾಡ್ತಿರ್ತೀವಲ್ವ ಅದನ್ನು ನಾವು ವಿಡಿಯೋನ ಮಾಡಿಬಿಟ್ಟು ಅದನ್ನು ನಾವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬಹುದು. ನೆಕ್ಸ್ಟ್ ಒಂದು ಬಂದುಬಿಟ್ಟು ಟೈಲರಿಂಗಲ್ಲೂ ಸಹ ನಾವು ನಮ್ಮ ಫೇಸನ್ನು ತೋರಿಸೋದಕ್ಕೆ ಇಷ್ಟ ಇಲ್ಲ ಅನ್ನೋರು ಜಸ್ಟು ಬ್ಲೌಸ್ ಕಟ್ಟಿಂಗ್ ಆಗಿರ್ಬೋದು, ಡ್ರೆಸ್ ಕಟ್ಟಿಂಗ್ ಆಗಿರ್ಬೋದು, ಫ್ರಾಕ್ ಕಟ್ಟಿಂಗು, ಎನಿ ಒನ್ ಯಾವುದಾದ್ರೂ ಆಗಿರ್ಬೋದು, ಜಸ್ಟು ಕಟ್ಟಿಂಗು ಮತ್ತು ಸ್ಟಿಚಿಂಗು ಇದನ್ನು ಮಾತ್ರ ನಾವು ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಬಿಟ್ಟು ಇದನ್ನು ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಬೋದು. ನೆಕ್ಸ್ಟ್ ಒಂದು ಬಂದುಬಿಟ್ಟು ಸ್ಯಾರಿ ಕುಚ್ಚನ್ನು ಸಹ ನಾವು ಜಸ್ಟು ಸ್ಯಾರಿಗೆ ಯಾವ ರೀತಿ ಕುಚ್ಚನ್ನು ಹಾಕ್ತೀವಿ ಅನ್ನೋದನ್ನು ವಿಡಿಯೋನ ಮಾಡಿಬಿಟ್ಟು ಅದನ್ನು ಸಹ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬಹುದು. ಮತ್ತು ಇನ್ನೂ ಕೆಲವೊಬ್ಬರಿಗೆ ರಂಗೋಲಿ ಹಾಕೋದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಫ್ರೀ ಹ್ಯಾಂಡ್ ರಂಗೋಲಿ ಆಗಿರ್ಬೋದು ಮತ್ತು ಚುಕ್ಕಿ ರಂಗೋಲಿ ಆಗಿರ್ಬೋದು, ಈ ರೀತಿ ರಂಗೋಲಿಗಳನ್ನು ನಾವು ಬಿಡಿಸಿ ಇದನ್ನು ನಾವು ವಿಡಿಯೋನ ಮಾಡ್ಕೊಂಬಿಟ್ಟು ಇದನ್ನು ಸಹ ನಾವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ಬೋದು. ಇದರಲ್ಲೂ ಸಹ ಯಾವುದೇ ರೀತಿ ನಾವು ಫೇಸನ್ನು ತೋರಿಸ್ಬೇಕಂತೇನಿಲ್ಲ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಜೂಲಾ ವೈರ್ಲೆ ಐಟಮ್ಸ್ಗಳನ್ನು ರೆಡಿ ಮಾಡೋದ್ರಲ್ಲಿ ತುಂಬಾ ಕೆಲವೊಬ್ಬರಿಗೆ ಇಂಟ್ರೆಸ್ಟ್ ಇರುತ್ತೆ. ಹಾಗೆ ಸಾಕಷ್ಟು ಡಿಸೈನ್ಸನ್ನು ಹಾಕ್ತಿರ್ತಾರೆ. ಈ ಥರ ನಾವು ಐಟಮ್ಸ್ಗಳನ್ನು ರೆಡಿ ಮಾಡೋದನ್ನು ಸಹ ನಾವು ವಿಡಿಯೋ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಬೋದು. ನೆಕ್ಸ್ಟು ವುಲ್ಲನ್ನಲ್ಲೇ ಬಾಗಿಲು ಪರದೆ ಎಳೆಯೋದಾಗಿರ್ಬೋದು, ಆಮೇಲೆ ಅದರಿಂದ ಕುಂಡ್ಲ ತಯಾರಿಸೋದಾಗಿರ್ಬೋದು, ಈ ರೀತಿ ನಾವು ಹೋಮ್ ಡೆಕೋರೇಟೆಡ್ ಐಟಮ್ಸ್ಗಳನ್ನು ರೆಡಿ ಮಾಡೋದನ್ನು ಸಹ ನಾವು ವಿಡಿಯೋನ ಮಾಡ್ಬೋದು. ಇದರಲ್ಲೂ ಸಹ ನಮಗೆ ಯಾವುದೇ ರೀತಿ ಫೇಸನ್ನು ತೋರಿಸ್ಬೇಕಂತಿಲ್ಲ. ನಾವೇನು ಎಣಿತಿರ್ತೀವಲ್ವ ಅದನ್ನು ಮಾತ್ರ ನಾವು ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿ ಇಟ್ಕೋಬೋದು. ನೆಕ್ಸ್ಟ್ ಒಂದು ಬಂದುಬಿಟ್ಟು ಪೇಂಟಿಂಗು. ಕೆಲವೊಬ್ಬರಿಗೆ ಪೇಂಟಿಂಗಲ್ಲೂ ಸಹ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ತುಂಬಾ ಈಸಿಯಾಗಿ ಮತ್ತು ಈಸಿ ಮೆಥಡಲ್ಲಿ ಕೆಲವೊಬ್ಬರು ಪೇಂಟಿಂಗನ್ನು ಬಿಡಿಸ್ತಾ ಇರ್ತಾರೆ. ಈ ರೀತಿ ಟ್ಯಾಲೆಂಟ್ ಇದ್ದರೂ ಸಹ ನಾವು ವಿಡಿಯೋನ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬಹುದು. ಇದರಲ್ಲೂ ಸಹ ಯಾವುದೇ ರೀತಿ ಫೇಸನ್ನು ತೋರಿಸ್ಬೇಕಂತೇನಿಲ್ಲ. ನಾವು ಯಾವ ಥರ ವರ್ಕ್ ಮಾಡ್ತಿರ್ತೀವಲ್ವೋ ಅದನ್ನು ಮಾತ್ರ ನಾವು ವಿಡಿಯೋನ ಮಾಡಿಬಿಟ್ಟು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬಹುದು. ನೆಕ್ಸ್ಟ್ ಒಂದು ಬಂದುಬಿಟ್ಟು ಕ್ರಾಫ್ಟ್ ವರ್ಕಲ್ಲಿ ಪೇಪರ್ ಕಟ್ಟಿಂಗ್ ಆಗಿರ್ಬೋದು ಮತ್ತು ಈ ರೀತಿ ವೇಸ್ಟ್ ಬಾಟಲಲ್ಲೇ ಏನಾದರೂ ಹೋಮ್ ಡೆಕೋರೇಟೆಡ್ ಐಟಮ್ಸ್ಗಳನ್ನು ತಯಾರು ಮಾಡೋದು, ಇದರಲ್ಲೂ ಸಹ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಇದರಲ್ಲೂ ಸಹ ಯಾವುದೇ ರೀತಿ ಫೇಸನ್ನು ತೋರಿಸ್ಬೇಕಂತೇನಿಲ್ಲ. ನಾವು ಯಾವ ಥರ ರೆಡಿ ಮಾಡ್ತೀವಲ್ವ ಐಟಮನ್ನು ಅದನ್ನು ಮಾತ್ರ ನಾವು ವಿಡಿಯೋವನ್ನು ಕ್ಯಾಪ್ಚರ್ ಮಾಡ್ಕೊಂಬಿಟ್ಟು ನೆಕ್ಸ್ಟು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ಬೋದು.
ನೆಕ್ಸ್ಟ್ ಒನ್ ಬಂದುಬಿಟ್ಟು ನಾವು ಹಳ್ಳಿ ಸೈಡ್ ಇದ್ದೀವಿ, ನಾವು ಫಾರ್ಮರ್ಸು. ಫಾರ್ಮಿಂಗಲ್ಲಿ ನಮಗೆ ತುಂಬಾ ಇಂಟ್ರೆಸ್ಟ್ ಇದೆ ಮತ್ತು ಫಾರ್ಮಿಂಗ್ ಬಗ್ಗೆ ನಮಗೆ ತುಂಬಾ ನಾಲೆಜ್ ಇದೆ ಅಂತ ಹೇಳೋರು. ಯಾವ ಥರ ನಾವು ಯಾವ ಟೈಮಿಗೆ ಯಾವ ಬೆಳೆ ಬೆಳಿಬೋದು ಮತ್ತು ಬಂದಂಥ ಬೆಳೆಗಳಿಗೆ ರಾಸಾಯನಿಕ ಗೊಬ್ಬರಗಳನ್ನು ಯಾವ ಟೈಮಿಗೆ ನೀಡಬೇಕು ಅಂಥೇಳಿ ನಮಗೆ ನಾಲೆಜ್ ಇದ್ದರೆ ಅದನ್ನು ಸಹ ನಾವು ವಿಡಿಯೋ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಬೋದು. ನೋಡಿ, ಇಷ್ಟೊತ್ತು ತಿಳಿಸ್ಕೊಟ್ನಲ್ವಾ, ಈ ಎಲ್ಲ ಕಂಟೆಂಟ್ಗಳನ್ನು ಸಹ ನಾವು ಫೇಸನ್ನು ತೋರಿಸ್ತೇನೆ ಜಸ್ಟ್ ವಿಡಿಯೋನ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಬೋದು. ಇನ್ನೂ ಸಾಕಷ್ಟು ಕಂಟೆಂಟ್ ವಿಡಿಯೋಗಳನ್ನು ನಾವು ಫೇಸನ್ನು ತೋರಿಸ್ತೇನೆ ಮಾಡಬಹುದು. ನಾನು ವಿಡಿಯೋ ಲೆಂದಿ ಆಗುತ್ತೆ ಅಂತ ಹೇಳ್ಬಿಟ್ಟು ಜಸ್ಟು ಸ್ವಲ್ಪ ಕಂಟೆಂಟನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.